ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿಲ್ಲ, ಇವತ್ತೊಂದು ರ್ಯಾಂಡಮ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನ್ ವಿಷಯ ಅಂತ ಅಂದ್ರೆ, ನಮ್ಮಮ್ಮ ನನ್ನ ಮಾತೇ ಆಡಿಸ್ತಿಲ್ಲ ಗೈಸ್. ಸಿಟ್ಕೊಂಡ್ಬಿಟ್ಟಿದ್ದಾರೆ ನನ್ ಮೇಲೆ. ಹಾಯ್ ಪುಷ್ಪ, ಹಾಯ್ ಪುಷ್ಪ, ಮಾತಾಡ್ಸು ಮಾತಾಡ್ಸು ಮಾತಾಡ್ಸೋದು. ಇಲ್ಲಿ 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 ನಿನ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಹಾಯ್ ಹಾಯ್ ಗೈಸ್. ನಮ್ಮಮ್ಮ ಮಾತಾಡ್ಸ್ಬಿಟ್ರು ಗೈಸ್. ಏನೋ ಮಾತು ತಪ್ಪಿ ನಮ್ಮಮ್ಮಗೇನೋ ಬೈದ್ಬಿಟ್ಟಿದೆ. ಅದಕ್ಕೋಸ್ಕರ ನಮ್ಮಮ್ಮ ನನ್ನ ಮಾತಾಡಿಸ್ತಿರ್ಲಿಲ್ಲ. ಏನ್ ಪುಷ್ಪ? ಏನಿಲ್ಲ ನೋಡಿ ಗೈಸ್, ನಮ್ಮಮ್ಮ ಮಾತಾಡ್ಸದಲ್ಲ ನನಗೆ ರಾಗಿ ಮಾಲ್ಟು ಮಾಡ್ಕೊಟ್ಟಿರ್ಲಿಲ್ಲ. ನಾನೇ ಮಾಡ್ಕೊಂಡೆ. ಏನು ಮಾಡ್ಕೊಡಲ್ಲ ಅಂತ ಹೇಳಕ್ಕಾಗಲ್ಲ ಗೈಸ್. ಪಾಪ ದಿನ ನಮ್ಮಮ್ಮ ಎಲ್ಲಾ ಚಪಾತಿಗೆ ಏನೇನೋ ಸಪ್ರೇಟ್ ಹೊಸ ಹೊಸ ಪಲ್ಯ ಎಲ್ಲ ಮಾಡ್ತಿದ್ದಾರೆ. ಇವಾಗ ಫುಲ್ಲು ಕೇರಿಂಗ್ ಅಂತ ಅನ್ಕೊಳ್ಳಿ ನನ್ ಮೇಲೆ. ಏನ್ ಪುಷ್ಪ ಇವತ್ತು ತಿಂಡಿ? ಟೊಮೆಟೊ ಈರುಳ್ಳಿ ಚಿತ್ರಾನ್ನ. ಆಮೇಲೆ ಅಷ್ಟೇ. ನೀನೇನ್ ತಿಂದೆ? ನೀ ಏನ್ ತಿಂದ್ಲ? ಮಾಡ್ಕೊಡಿದೀನಿ ಅಷ್ಟೇನಾ? ಅಷ್ಟೇ. ಮಧ್ಯಾಹ್ನ ಏನ್ ಮಾಡ್ತೀಯಾ? ಮಧ್ಯಾಹ್ನ ಇದ್ರೆ ಟೊಮೆಟೊ ಈರುಳ್ಳಿ ಚಿತ್ರಾನ್ನ ಅಷ್ಟೇ. ಏನ್ ನನಗೆ ಚಪಾತಿ ಮಾಡ್ಕೋ. ಮಾಡ್ಕೊಡ್ಬೇಕಂತೆ ಗೈಸ್. ನಮ್ಮಮ್ಮ ಮಾಡ್ಕೊಡಲ್ವಂತೆ ನನಗೆ. ಯಾಕೆ ಪುಷ್ಪ? ಮತ್ತೆ ಬಾಯಿಗೆ ಬಂದ ಮಾತಾಡ್ತೀಯಲ್ಲ ಅದಕ್ಕೆ. ನಾನ್ ಮಾತಾಡಿಲ್ಲ ಗೈಸ್. ನಾನ್ ತುಂಬಾ ಒಳ್ಳೆಯವಳು. ಮುಚ್ಚು. ನನ್ನಷ್ಟು ಒಳ್ಳೆಯವಳು ನಿಮಗ್ ಜಗತ್ತಲ್ಲ ಯಾರು ಸಿಗಲ್ಲ. ಅಷ್ಟು ಒಳ್ಳೆಯವಳು. ಹೌದಾ ಅಮ್ಮ? ನಾನ್ ಕೆಟ್ಟೋಳ? ಸೊ ಅಷ್ಟೇ ಗೈಸ್. ಇವಾಗ ನಮ್ಮಮ್ಮ ಫೈನಲಿ ಮಾತಾಡ್ಸ್ಬಿಟ್ರು. ಏನಿಲ್ಲ ಗೈಸ್, ಇವಾಗ ಶಾಪಿಂಗ್ ಹೋಗ್ಬೇಕು. ಶಾಪಿಂದ ಮುಗಿಸ್ಕೊಂಡು ನನಗೆ ಸ್ವಲ್ಪ ಹುಷಾರಾಗಿದ್ದೀನಿ, ಪರವಾಗಿಲ್ಲ. ಬೆಳಗ್ಗೆ ಎದ್ದೊಳ್ತೀನಿ, ವಾಯ್ಸೇ ಬರ್ತಿಲ್ಲ ಕಣಮ್ಮ. ವಾಯ್ಸೇ ಬರ್ತಿಲ್ಲ ನನಗೆ. ಅಷ್ಟು ಫುಲ್ಲು ಹುಷಾರಿಲ್ದಂಗ ಹೋಗಿತ್ತು. ಆಮೇಲೆ ಸ್ವಲ್ಪ ಬಿಸಿನೀರ ಹಾಕೊಂಡು ಗಾರ್ಗಲೆಲ್ಲ ಮಾಡಿ ಆಮೇಲೆ ಸ್ವಲ್ಪ ವಾಯ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಸಖತ್ ಭಯ ಹೋಯ್ತು. ಎಲ್ಲಿ ವಾಯ್ಸ್ ಹೊರ್ಟೋಯ್ತಾ, ಮುಖಿ ಗೀಕಿ ಹಾಕ್ಬಿಡ್ತೀನ ಅಂತ ಎಲ್ಲ. ಸೊ ಇವಾಗ ಸರಿ ಹೋಗಿದೆ. ಇವಾಗ ರಾಗಿ ಮಾಲ್ಟ್ ಕುಡಿತಾ ಇದ್ದೀನಿ. ಸೊ ನೋಡುವ ಇವತ್ತು ಏನೇನ್ ಕೆಲಸ ಮಾಡ್ಬೇಕು, ಏನೇನ್ ಆಗುತ್ತೆ ಅಂತ ಎಲ್ಲ. ಸೊ ಬನ್ನಿ ಹೋಗುವ. ಸೊ ಗೈಸ್, ನಾನು ಸ್ವಲ್ಪ ರೆಡಿ ಆದೆ. ಯಾಕೆ ಅಂದ್ರೆ ಬೇರೆ ಎಲ್ಲೋ ಚೂರು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು, ಬೇರೆ ಕೆಲಸ ಇತ್ತು. ಸೊ ಅದಕ್ಕೋಸ್ಕರ ರೆಡಿ ಆಗಿ, ನನ್ನ ಫ್ರೆಂಡ್ ಕೂಡ ಬರ್ತೀನಿ ಅಂತ ಅಂದಿದ್ಲು. ಇವಾಗ ಶಾಪಿಗೆ ಹೊರಡ್ಬೇಕು. ಶಾಪಿಗೆ ಹೋಗಿ ಆಮೇಲೆ ಏನೇನು ಕೆಲಸ ಇದೆ ಎಲ್ಲ ಮಾಡಬೇಕು. ಏನು ಕತೆ ಅಂದರೆ, ಇವತ್ತು ನನ್ನ ಫ್ರೆಂಡ್ ಕೂಡ ಬರ್ತಿದ್ದಾಳೆ. ಸ್ವಲ್ಪ ಶೂಟ್ಸ್ ಇದೆ, ಎಲ್ಲ ಮುಗಿಸ್ಕೊಂಡು ಆಮೇಲೆ ನೋಡುವ ಗೈಸ್ ಏನಾಗುತ್ತೆ ಅಂತ. ಸೊ ಇವತ್ತು ನನ್ನ ಔಟ್ಫಿಟ್ ತೋರಿಸ್ತೀನಿ. ಜಸ್ಟ್ ಒಂದು ಕ್ಯಾಶುವಲ್ ಆಗಿರೋ ಒಂದು ಟಾಪ್, ಶರ್ಟ್ ಟೈಪು, ಮತ್ತು ಒಂದು ಜೀನ್ಸ್ ಹಾಕ್ಕೊಂಡಿದ್ದೀನಿ. ಸೊ ಇದು ನಂದು ಗೋಟು ಜೀನ್ಸ್ ಅಂತಾರಲ್ಲ ಆ ಥರ. ನನಗಿಷ್ಟ ಈ ಜೀನ್ಸು. ನನ್ನ ತಂಗಿ ಒಳ್ಳೆ, ನಂಗೆ ಇಷ್ಟ ಇಲ್ಲ ಈ ಜೀನ್ಸ್ ಹಾಕೋಬೇಡ ನೀನು ಅಂತ ಅಂತಾಳೆ. ಅದೇ ನನಗಿಷ್ಟ ಅಂತ ನಾನು ಹಾಕೋತೀನಿ ಅಷ್ಟೇ ಗೈಸ್. ಸೊ ಬನ್ನಿ ಹೋಗಿ ನೋಡೋಣ ಇವತ್ತಿನೇನು ಕತೆ ಅಂತ. ಗೈಸ್, ನಾನು ಶಾಪಿಗೆ ಬಂದೆ. ಫೈನಲಿ ನಂದು ವೈಫೈ ಎಲ್ಲ ನೀಟಾಗಿ ಆಗಿದೆ. ವೈಫೈ ವರ್ಕ್ ಆಗ್ತದೆ. ಸಖತ್ ಖುಷಿ ಆಗ್ತದೆ. ಯಾಕಂದರೆ ತುಂಬ ದಿವಸ ಆಗೋಯ್ತು ನನ್ನ ವೈಫೈ ಎಲ್ಲ ನೀಟಾಗಿ ವರ್ಕ್ ಆಗ್ತಿರ್ಲಿಲ್ಲ. ಸೊ ಏನು ವಿಷಯ ಅಂತ ಅಂದರೆ, ನಂದು ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ರೀಲ್ ಒಂದು ವೈರಲ್ ಆಗಿದೆ. ವೈರಲ್ ಅಂದರೆ 1 ಮಿಲಿಯನ್ ಆ ಥರ ಎಲ್ಲ ಅಲ್ಲ, ಆಲ್ಮೋಸ್ಟ್ 117K. ಯಾರ್ಯಾರು ಯೂಟ್ಯೂಬ್ ಚಾನಲ್ ಇದೆ ಗೈಸ್. ಫಸ್ಟ್ ರೀಲ್ ನಂದು 117K ಹೋಗಿರೋದು. ಸಖತ್ ಅಂದರೆ ಸಖತ್ ಖುಷಿ ಆಗ್ತಿದೆ. ಯಾಕಂದರೆ ನಂದು ಲಾಸ್ಟ್ ಇನ್ನೊಂದು ಪೇಜ್ ಇತ್ತು, ಸದೃಶ ಕಲೆಕ್ಷನ್ಸ್ ಅಂತ. ಅದನ್ನು ಇವಾಗ ರನ್ ಮಾಡ್ತಿದ್ದೀನಿ, ಇಲ್ಲ ಅಂತ ಅಲ್ಲ. ಅದು ಡೈಲಿ ಅದರಲ್ಲೂ ಕನ್ಸಿಸ್ಟೆಂಟ್ ಆಗಿದ್ದೀನಿ. ಬಟ್ ಅದು ನಂದು ಜ್ಯುವೆಲ್ರಿ ಸ್ಯಾರೀಸ್ ಆಗಿರೋದ್ರಿಂದ ಜಾಸ್ತಿ ಓಡ್ತಿರ್ಲಿಲ್ಲ. ಸುಮಾರು ಆಲ್ಮೋಸ್ಟ್ 1 ವರ್ಷ ಆಗ್ತಾ ಬಂತು. ಅದರಲ್ಲಿ ಒಂದು ಸ್ವಲ್ಪನೂ ಗ್ರೋತ್ ಕಾಣಲೇ ಇಲ್ಲ ಈ ಅಕೌಂಟಲ್ಲಿ. ಇದಕ್ಕಿಂತ ಮುಂಚೆ ಇನ್ನೊಂದು ಹರ್ಷಿ ಕ್ಯೂರೇಟ್ಸ್ ಅಂತ ಒಂದು ಅಕೌಂಟ್ ಇತ್ತು. ಅದರಲ್ಲಂತೂ ತುಂಬ ವರ್ಸ್ಟ್. ಆಲ್ಮೋಸ್ಟ್ ನಂದು 200 ವ್ಯೂಸ್ ಬರೋಕ್ಕೆಲ್ಲ ಆ ಥರ ಇರ್ತಿತ್ತು. ಸೊ ಇದು ಏನೋ ಗೊತ್ತಿಲ್ಲ, ನಂಗೆ ಸಖತ್ ಖುಷಿ ಆಗ್ತಿದೆ ಇವತ್ತು ನನ್ನ ರೀಲ್ ಸ್ವಲ್ಪ ವೈರಲ್ ಆಗಿರೋದಕ್ಕೆ. ಸೊ ಅಷ್ಟೇ, ಅದೊಂದು ಹೇಳ್ಕೊಳ್ಬೇಕು ಅಂತ ಅನಿಸ್ತು, ಹೇಳ್ಕೊಂಡೆ. ಇದೇ ಥರ ನನ್ನ ಫಾಲೋ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇದಾದಮೇಲೆ ನನ್ನ ಫ್ರೆಂಡ್ ಬರ್ತಾಳೆ, ಹೋಗಬೇಕು.
ಸೊ ಮುಂದೆ ಏನಾಗುತ್ತೆ ನನ್ನ ರೀಲ್ ವೈರಲ್ ಆಯ್ತಲ್ಲ, ಇವಾಗ 1,25,000 ಜನ ನೋಡಿದ್ದಾರೆ. ಅದಕ್ಕೆ ನೋಡಿ ನಮ್ಮ ಅಪ್ಪನ ರಿಯಾಕ್ಷನ್. ಏನ್ ಪಪ್ಪ ಓ ಏನು ಭಾರಿ 1,25,000 ಜನ. ಕರ್ನಾಟಕದಲ್ಲಿ ಎಷ್ಟು ಜನ ಇದ್ರು ಗೊತ್ತಾ ನಿನಗೆ? ಫಸ್ಟ್ ಟೈಮ್ ಏನೋ ಒಂದ್ ನೋಡಿದ್ದಾರೆ. ಆದ್ರೂ ಈ ಕರ್ನಾಟಕದಲ್ಲಿರೋದು 4-5 ಕೋಟಿ ಜನ ಇದ್ದಾರೆ. 1,25,000 ಜನ ಏನು ಒಂದ್ ಸ್ವಲ್ಪನೂ ಗ್ರೇಟ್ಫುಲ್ ಅನ್ನೋದೇ ಇಲ್ಲ ಗೈಸ್ ನಮ್ಮ ಅಪ್ಪಂಗೆ. ನಾನೇ ನೋಡಿಲ್ಲ. ಏನು ಮಾಡಬೇಕು? ನಾನು ತೋರಿಸ್ತೀನಿ ಇವಾಗ ಗೈಸ್. ಹಿಂಗೆ ನಮ್ಮ ಅಪ್ಪ ಇಬ್ರು జురాసిక్ పార్క్ లోన సరదాగా జోడిలి జాస్ మ్యూజిక్ నేడే పాడెను పికాసో చిత్రం నన్ను వెంటాడే చిత్రంగా టెక్సాస్ లో నాతో ఆడెను కౌబాయి కన్ను ಸೊ ಗೈಸ್ ಆಲ್ಮೋಸ್ಟ್ ಒಂದು 3 to 4 ರೀಲ್ಸ್ ಮಾಡಿದ್ವಿ. ನನ್ನ ಫ್ರೆಂಡ್ ಬಂದಿದ್ಲು, ಅವಾಗ ವ್ಲಾಗೇ ಮಾಡೋಕ್ಕಾಗಿಲ್ಲ. ವ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ಹಾಕಿರ್ತೀನಿ ಮಧ್ಯ, ನಾವು ಡಾನ್ಸ್ ಮಾಡೋದಾಗ್ಲಿ, ನಾವು ಎಂಜಾಯ್ ಮಾಡೋದಾಗ್ಲಿ. ಸೊ ಇವಾಗ ಇನ್ನು ಮಿಕ್ಕಿದ್ದೆಲ್ಲ ಶಾಪಿಗೆ ಬಂದೆ. ಗೈಸ್ ಒಂದು ಜ್ಯುವೆಲ್ರಿ ತೋರಿಸ್ತೀನಿ ನಿಮಗೆ. ಏನು ಸಕ್ಕತ್ತಾಗಿದೆ ಅಂದರೆ ಅಷ್ಟು ಸಕ್ಕತ್ತಾಗಿದೆ. ನೀವು ನೋಡ್ತಾ ಇರ್ಬೋದು ನೋಡಿ, ಇವೆಲ್ಲ ನೋಡಿ ಈ ತರ ಎಲ್ಲ ಜ್ಯುವೆಲ್ರೀಸು. ನಾವು ವಾಟ್ಸ್ಆ್ಯಪ್ ಗ್ರೂಪ್ ಇದೆ, ಸೊ ಆ ಗ್ರೂಪಿಗೆ ನೀವು ಕೂಡ ಜಾಯಿನ್ ಆದರೆ ನಿಮಗೂ ತುಂಬಾ ವೆರೈಟಿ ಆಫ್ ಜ್ಯುವೆಲ್ರೀಸ್ ಕಾಣಿಸುತ್ತೆ. ಸೊ ಎಲ್ಲ ಆಲ್ಮೋಸ್ಟ್ ನಿಮಗೆ 6 months ವ್ಯಾರಂಟಿ ಕೂಡ ಬರುತ್ತೆ. ಸೊ ನಾನು ವಿಡಿಯೋಸಲ್ಲೂ ಮಧ್ಯ ಮಧ್ಯ ನಿಮಗೆ ತೋರಿಸ್ತಾ ಹೋಗ್ತಿರ್ತೀನಿ, ಸೊ ದಟ್ ನೀವು ಕಮೆಂಟ್ ಮಾಡ್ಬೋದು ಹೆಂಗೆ ಆರ್ಡರ್ ಮಾಡ್ಕೊಳ್ಬೇಕು ಅಂತ. ಸೊ ನಾನು ನಿಮಗೆ ಫುಲ್ ಆನ್ಲೈನ್ ಡೆಲಿವರೀಸ್ ಇರುತ್ತೆ, ಆಲ್ ಓವರ್ ದ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಡೆಲಿವರೀಸ್ ಇರುತ್ತೆ. ಸೊ ಈಗ ಸದ್ಯಕ್ಕೆ ಇದು ಮುಗಿಸಿ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಹೊಟ್ಟೆ ಹಸ್ವಾಗ್ತದೆ ಆಲ್ರೆಡಿ. ಹೋಗ್ತಾ ನಮ್ಮ ಅಪ್ಪಗೇನೋ ಮೆಡಿಸಿನ್ ತೊಗೊಂಡೋಗ್ಬೇಕಂತ, ಅದನ್ನ ತಗೊಂಡು ಹೋಗಿ ಮನೆಗೆ ಹೋಗಿ ಊಟ ತಿಂದು ಮಲ್ಕೊಳ್ಳೋಣ. ಬನ್ನಿ ಹೋಗು. ಸೊ ಗೈಸ್ ಏನ್ ವಿಷಯ ಗೊತ್ತಾ, ಈಗಷ್ಟೇ ನಾನು ಮನೆಗೆ ಬಂದೆ, ಶಾಪೆಲ್ಲ ಮುಗಿಸ್ಕೊಂಡು ಬರ್ತಾ ಇದನ್ನ ತಗೊಂಡ್ ಬಂದೆ. ಗೊತ್ತಿಲ್ಲ ನಂಗೆ ಯಾಕೋ ಇವತ್ತು ಸಿಕ್ಕಾಪಟ್ಟೆ ಪುಳಿಯೋಗರೆ ತಿನ್ಬೇಕು ಅಂತ ಅನ್ಸ್ತಿತ್ತು. ನಮ್ಮಮ್ಮ ರಾಗಿ ರೊಟ್ಟಿ ಮಾಡಿದ್ರು, ನಾನು ರಾಗಿ ರೊಟ್ಟಿನ ತಿಂದೆ ಗೈಸ್. ರಾಗಿ ರೊಟ್ಟಿನೂ ತಿಂದು ಇವಾಗ ಪುಳಿಯೋಗರೆ ಮಾಡ್ತಾ ಇದ್ದೀನಿ ನಾನೇನೆ. ನಮ್ಮಮ್ಮ ಈಗ ಅನ್ನಕ್ಕೆ ಇಟ್ಟಿದ್ದಾರೆ. ಅನ್ನಕ್ಕೆ ಇಟ್ಟಿದ್ರು, ಅನ್ನ ಆಗಿದೆ, ನೀರಾಗಿದೆ. ಇನ್ನ ಏನಂತಾರಮ್ಮ ಅದನ್ನ ಬೇಯಿಸ್ಬೇಕಂತೆ ಗೈಸ್, ಅವಾಗ ನೀರೆಲ್ಲ ಹೀರ್ಕೊಳ್ಳುತ್ತಂತೆ. ಸೊ ಬನ್ನಿ ಇವಾಗ ನಾವು ಪುಳಿಯೋಗರೆ ಮಾಡೋಣ. ನನಗಂತೂ ಸಕ್ಕಾಪಟ್ಟೆ ಇಷ್ಟ ಪುಳಿಯೋಗರೆ ಅಂದ್ರೆ. ಅದು ಆಕ್ಚುಲಿ ಏನ್ ಹೇಳ್ಬೇಕು ಅಂದ್ರೆ, ಬ್ರಾಹ್ಮಣರ ಮನೆಯಲ್ಲಿ ಪುಳಿಯೋಗರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಬಟ್ ನಮ್ಮ ಮನೆಯ ಈ ಪುಳಿಯೋಗರೆ ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮ್ಮಮ್ಮ ಮಾಡೋದೇ ಇಲ್ಲ ಪುಳಿಯೋಗರೆ. ಎಷ್ಟೊಂದು ವರ್ಷಗಳಾಗೋಗಿದೆ ನಮ್ಮಮ್ಮನ ಕೈ ರುಚಿ ತಿಂದಿನ ಪುಳಿಯೋಗರೆಲ್ಲಿ. ಈಗ ಸದ್ಯಕ್ಕೆ ಮಾಡ್ಕೊಡಲ್ಲ ಅಂತ ಗೊತ್ತಾಯ್ತು. ಸೊ ಅದಕ್ಕೆ ನಾನು ರೆಡಿಮೇಡ್ ಪುಳಿಯೋಗರೆ ಪೌಡರ್ ತಗೊಂಡ್ ಬಂದು ಇವಾಗ ಆ ಕಡೆ ಒಗ್ಗರಣೆ ಮಾಡ್ಕೊಂಡು ಈ ಕಡೆ ಅನ್ನಕ್ಕೆ ಇದನ್ನ ಹಚ್ಕೊಂಡು ಅದನ್ನ ಹಾಕೊಂಡು ತಿನ್ನೋಣ. ಗೊತ್ತಾ, ನಮ್ಮನೇಲಿ ಇದು ಕಡಲೆ ಬೀಜನ ಯಾವಾಗ್ಲೂ ಹುರ್ದಿಟ್ಬಿಟ್ಟು ಇಟ್ಬಿಟ್ಟಿರ್ತೀವಿ. ನನ್ಗೂ ನಮ್ಮ ಅಪ್ಪಂಗೆ ಸಿಕ್ಕಾಬಳೆ ಇಷ್ಟ. ನಾವ್ ಅವಾಗ ತಿನ್ಕಾಯಿ ಇರ್ತೀವಿ. ಪ್ರೋಟೀನ್ ಅಲ್ವಾ ಇದು ಪೀನಟ್ಸ್, ಅದಕ್ಕೆ ಹುರ್ದಿಟ್ಬಿಟ್ಟು ಒಂದ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಈ ತರ ಇಟ್ಬಿಟ್ಟಿರ್ತೀವಿ. ಅವಾಗ 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 ತಿಂತಾ ಇರ್ತೀವಿ. ಎಷ್ಟು ಚೆನ್ನಾಗಿರುತ್ತೆ. ಅಮ್ಮ ನೋಡಿ ಒಗ್ಗರಣೆ ಮಾಡ್ತಿದಾರೆ. ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತೆ ಕಡಲೆಬೀಜ ಜಾಸ್ತಿ ಹಾಕ್ಸ್ಕೊಂತೀನಿ ನಾನು, ಯಾಕಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಕಡಲೆಬೀಜ ಅಂದ್ರೆ. ಆಮೇಲೆ ಕಮೆಂಟ್ ಹಾಕ್ಬಿಡಿ ಕಡಲೆಬೀಜ ತರಾನೇ ಇದೆಯಾ ಅಂತ. ಏನೋ ಕಡಲೆಬೀಜ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅದಕ್ಕೆ. ಏನ್ ಪುಷ್ಪ? ಇವಾಗ ಕಲ್ಸ ತೋರಿಸ್ತೀನಿ ನಿಮಗೆ. ಇವಾಗ ನಾವು ಪುಳಿಯೋಗರೆ ಪೌಡರು, ಆಮೇಲೆ ಏನಂತಾರೆ ಒಗ್ಗರಣೆ ಮತ್ತೆ ಉಪ್ಪು ಹಾಕೊಂಡು ಕಲಿಸ್ತಾ ಇದ್ದೀವಿ. ಅದೇ ಟೈಮಲ್ಲಿ ನನಗೆ ಆ ಒಗ್ಗರಣೆ ಇರುತ್ತಲ್ಲ ಬಿಚ್ಚಕ್ ಹೋದೆ, ಕಣ್ ಸಿಡಿದ್ಬಿಡ್ತು. ಯಪ್ಪ ತಕ್ಷಣ ನೀರು ಕುಡಿದ್ಬಿಟ್ಟೆ, ಸರಿ ಹೋಗೋಯ್ತು. ಅದ್ ನಿಜವಾಗ್ಲು ಏನಾರ ಖಾರ ಏನಾರ ಕಣ್ಣಿಗೆ ಬಿದ್ರೆ
ತಕ್ಷಣ ನೀರು ಕುಡಿದ್ಬಿಡಿ. ಸೊ ಫುಲ್ಲು ಚೆನ್ನಾಗಾಗುತ್ತೆ, ಫುಲ್ ಸರಿ ಹೊರಟೋಗ್ಬಿಡುತ್ತೆ. ನೋಡಿ ನಮ್ಮಮ್ಮ ಕಲಿಸ್ತಾ ಇದ್ದಾರೆ ನನ್ನ ಫೇವ್ರೆಟ್ ಪುಳಿಯೋಗರೆ. ಇನ್ನೊಂಚೂರು ಹಾಕಮ್ಮ ಪೌಡರ್, ಹಾಕ್ಬಿಡು ಅಷ್ಟು, ಇನ್ನು ಸ್ವಲ್ಪ ಸಾಕು. ಗೈಸ್, ದಿಢೀರಾಗಿ ರೆಡಿ ಆಗಿರುವಂತಹ ಪುಳಿಯೋಗರೆ ಇವಾಗ ಟೇಸ್ಟ್ ಮಾಡುವ. ನಿಜ ಸಕಾಲ ಗೈಸ್. ಆರಾಮು ಬ್ಯಾಚುಲರ್ಸ್ ಯಾರ್ಗಾನ ಏನೋ ಅಡ್ಗೆ ಮಾಡಕ್ ಬರ್ದಲ್ಲ ಇರೋರ್ಗೆ ಇದನ್ನ ಹಾಕೊಳ್ಳಿ, ಕಳ್ಸ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಸೂಪರ್. ಗೈಸ್, ಇವಾಗ ಟೈಮ್ ಬಂದ್ಬಿಟ್ಟು 11 o'clock ಆಗಿದೆ ರಾತ್ರಿ. ಏನ್ ವಿಷಯ ಅಂದ್ರೆ ನಂದು ಇನ್ನ ಒಂದು ಏನಂತಾರೆ 2 ಜ್ಯುವೆಲ್ರಿ ಸೆಟ್ಸ್ ಇತ್ತು. ನಾನು ಅದನ್ನ ಶೂಟ್ ಮಾಡ್ಬೇಕಾಗಿತ್ತು. ನೋಡಿದ್ರೆ ಅದು ಮರ್ತೇ ಹೋಗ್ಬಿಟ್ಟಿದೆ. ಬಟ್ ನಾಳೆ ಬೆಳಗ್ಗೆನೆ ಕಸ್ಟಮರಿಗೆ ಕೊಡ್ಬೇಕಾಗಿತ್ತು. ಸೊ ಅದನ್ನ ಇವಾಗ ಶೂಟ್ ಮಾಡಬೇಕು ಗೈಸ್. ಶೂಟ್ ಮಾಡಿ ಒಂದು ಅರೌಂಡ್ 120 minutes ತೊಗೊಳ್ತೀನಿ ಅಷ್ಟೇ. ಎಲ್ಲ ಒಂದೊಂದೇ ಟೇಕಲ್ಲೆಲ್ಲ ಮುಗಿಸ್ಬಿಡ್ತೀನಿ. ನೋಡಿ ಗೈಸ್, ಸಕ್ಕತ್ತಾಗಿದೆ. ಇದೊಂದು ಮತ್ತೆ ಇದೊಂದು ಜ್ಯುವೆಲ್ರಿ ಶೂಟ್ ಇತ್ತು. ಸೊ ಇವಾಗ ಅದನ್ನ ಮಾಡಿಬಿಟ್ಟು ನೆಕ್ಸ್ಟ್ ಎಲ್ಲ ಸ್ಕಿನ್ ಕೇರ್ ಮಾಡಿ ಮಲ್ಕೊಳ್ಬೇಕು ಗೈಸ್. ಮಾಡುವ